ಯಾವುದು ಏನು ಎಂತ ಹೆಜ್ಜಿಡಬೇಕು ಅಂತ ಅನ್ನೋದು ಒಂದು ಚಿಂತೆ ಆಗಿದೆ ಅಂತ ಅನ್ನೋದು ಎರಡು ಮಾತಿಲ್ಲ. ಮುಂದೆ ಏನು ಮಾಡ್ಬೋದು. ಇದಕ್ಕಾಗಿ ಇವತ್ತು ದೆಹಲಿಯಲ್ಲಿದ್ದಂಥ ಅಧಿಕಾರಶಾಹಿ ವರ್ಗದವರು ಎಲ್ಲರೂ ಚರ್ಚೆ ನಡೆಸ್ತಾ ಇದ್ದಾರೆ, ಮಾತಾಡ್ತಾರೆ ಏನು ಮಾಡೋದು. ಇಲ್ಲಿವರೆಗಿದ್ದಂಥ ವಿದೇಶಾಂಗ ನೀತಿ ಬೇರೆ, ಈಗ ಒಮ್ಮೆಲೆ ಚೇಂಜ್. ಇಲ್ಲಿ ಯುದ್ಧದಕ್ಕಿಂತ ಹೆಚ್ಚಿಗೆ ವ್ಯಾಪಾರ ಮೇಲೆ ಟ್ರಸ್ಟ್. ಅಮೇರಿಕಾ ಇಡೀ ವಿಶ್ವದ ಒಂದು ನೀತಿಯನ್ನು ಬದಲು ಮಾಡಿಬಿಟ್ಟದೆ ಇವತ್ತು. ಅದಕ್ಕಾಗಿ ಇವತ್ತು ಭಾರತದಿದ್ದು ಮತ್ತು ಮರಳಿ ಚಿಂತನೆ ಮಾಡುವಂಥದ್ದು ಏನು ಮಾಡಬೇಕು ಅಂತ. ಮತ್ತು ಭಾರತದ ಮೇಲೆ ಯಾಕೆ ವಿಶ್ವಾಸ ಇಲ್ಲ ಅಂತಂದರೆ, ಈ ರಷ್ಯಾ ಯುಕ್ರೇನ್ ಮಧ್ಯದ ಯುದ್ಧದಲ್ಲೇ ಯಾರ ಕಡೆಯೂ ವಾಲಿಲ್ಲ ಅವರು. ಹೋಗಲಿ ಅಟ್ಲೀಸ್ಟ್ ರಷ್ಯಾ ಜೊತೆಗೆ ಕಾಣಿಸ್ಕೊಂಡ್ರೆ ಅದು ಇಲ್ಲ. ರಷ್ಯಾದಿಂದ ಬಂದಂಥ ಎಣ್ಣೆಯನ್ನು, ಕಚ್ಚಾ ಎಣ್ಣೆಯನ್ನು ರಿಫೈನ್ ಮಾಡಿ ಮತ್ತೊಂದು ದೇಶ ಮಾಡ್ಕೊಂಡು ಗಂಟು ಮಾಡಿಕೊಂಡ್ರು. ಇದು ಆರೋಪದ ಭಾರತದ ಮೇಲೆ. ಹೀಗಾಗಿ ರಷ್ಯಾ ಸಹಿತ ಮೊದಲಿನಿಂದ ಮಿತ್ರ ದೇಶ, ಅವರು ಸಹಿತ ಇವತ್ತು ಮಿತ್ರತ್ವಕ್ಕಿಂತ ಹೆಚ್ಚಿಗೆ ವ್ಯಾಪಾರಿ ಮನೋವೃತ್ತಿ ಹೊರಗಿಬಿಟ್ಟಿದ್ದಾರೆ. ಇವತ್ತು ವ್ಯಾಪಾರದಲ್ಲಿ ಏನು, ನಮ್ದು ಕೊಟ್ಟರೆ ನಿಮ್ಮನ್ನು ಕೊಡ್ರಿ ಅಂದಂಗೆ. ಈಗ ನಾವು ಟ್ಯಾಕ್ಸ್ ಬಂದ್ ಮಾಡಿದ್ವಿ, ನೀವು ಕಡಿಮೆ ಮಾಡಿರಿ ಅಂದಾಗ ಒಂದು ವ್ಯವಹಾರ ಆಗ್ತದೆ ಅನ್ನುವಂಥ ಒಂದು ವ್ಯವಹಾರಿಕ ಕಟ್ಟುನಿಟ್ಟತೆ ಎಲ್ಲ ಕಂಡು ಬರಲಿಕ್ಕತ್ತದ. ಹೀಗಾಗಿ ಭಾರತದಿದ್ದು ಇವತ್ತು ಒತ್ತಡದಲ್ಲದ ಅಂಥ ಒತ್ತಡ ಅಂದ್ರೆ ಪಾಕ್ ಇದ್ದಿದ್ದು ಭಯೋತ್ಪಾದನೆ ಬಗ್ಗೆ ನಾನು ಬಿಡ್ತೀನಿ ಅನ್ನೋಂಥ ಮಾತಿಲ್ಲ. ಹೆಚ್ಚು ಕಡಿಮೆ ಮಾತಾಡಿದ್ರೆ ನಾವು ಯುದ್ಧಕ್ಕೆ ತಯಾರಿದ್ದೀನಿ, ಅಣ್ವಸ್ತ್ರ ಪ್ರಯೋಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಣ್ವಸ್ತ್ರ ಪ್ರಯೋಗ ಮಾಡೋದು ತಪ್ಪು ಅಂತ ಯಾರು ಅಷ್ಟು ಹೇಳ್ತಾ ಇಲ್ಲ ಅವ್ರಿಗೆ.